ಈ ವರ್ಷ ತಮಗೆಲ್ಲ ಗೊತ್ತಿದೆ, ಈ ವರ್ಷ ಶುರುವಾಗಲೇ ನಾನು ನನ್ನ ಮಾಧ್ಯಮದ ಮಿತ್ರರು ಕೇಳಿದ್ರು, ಏನು ಈ ವರ್ಷ ಹೆಂಗೆ ಕರೆಂಟ್, ಈ ವರ್ಷ ಯಾವುದೇ ಕರೆಂಟ್ ಕಟ್ ಇಲ್ಲ ಅಂತ ಹೇಳಿದ್ರು. ಅದೇನೋ ದೇವರ ದಯೆಯಿಂದ ಯಶಸ್ವಿಯಾಗಿ ಈ ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಒಂದು 10 ದಿವಸ ಮೊದಲೇ ಮಳೆ ಬಂದ್ಬಿಡು. ನಾವು ಜೂನ್ 5th 6th ನವಂಬರ್ಲಿ ಮಳೆ ಬರ್ತದಿತ್ತು. ಆದರೆ ಅಲ್ಲಿ ಈ ವರ್ಷ ಸಮೇತ 19,000 ತನಕ ಬೇಡಿಕೆ ಹೋಯಿತು. ಅದಕ್ಕೆ ಇವರೆಲ್ಲ ವ್ಯವಸ್ಥೆ ಮಾಡಿ ಯಾವುದೇ ತೊಂದರೆ ಇಲ್ಲದೆ ಮಾಡಿದ್ವಿ. ಬಟ್ ನಾನು ನಮ್ಮ ಎಲ್ಲ ACS ಆಗಲಿ ಕೆಪಿಟಿಸಿ ಆಗಲಿ ನಾವೆಲ್ಲ ಹೋಗಿ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ರಿವ್ಯೂ ಮಾಡಿದ್ವಿ. ಮೊದಲು ನಾವು ಝೋನಲ್ ವೈಸ್ ರಿವ್ಯೂ ಮಾಡ್ತಾಯಿದ್ವಿ. ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ನ ಕರ್ಕೊಂಡು ಹೋಗಿ ಸುಮಾರು ಇನ್ನು ಬಾಕಿ ಇರೋದು ಒಂದು 4 ಡಿಸ್ಟ್ರಿಕ್ಟು 5 ಡಿಸ್ಟ್ರಿಕ್ಟ್ ಬಾಕಿ ಇದೆ. ಮೊನ್ನೆ ಸಮೇತ ಮೈಸೂರು ರಾಮನಗರ ಹೋಗಿ ಬಂದಿದ್ದೀನಿ. ಇನ್ನು ಯಾದಗಿರಿ ಒಂದು ಬಾಕಿ ಇದೆ, ನಾರ್ತ್ ಕನ್ನಡ ಒಂದು ಬಾಕಿ ಇದೆ, ಹುಬ್ಬಳ್ಳಿ ಒಂದು ಬಾಕಿ ಇದೆ. ಅದೇ ರೀತಿಯಲ್ಲಿ ಇನ್ಯಾವುದು ಹೊಸಪೇಟೆ ಮತ್ತು ಕೊಪ್ಪಳ 5 ಡಿಸ್ಟ್ರಿಕ್ಟ್ ಬಾಕಿ ಇದೆ. ಅದು ಈಗಾಗಲೇ ನಾವು ಇದು ಮಾಡ್ತೀವಿ. ಇದರ ಮಧ್ಯದಲ್ಲಿ ಮೊದಲು ಏನು ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ರೆ, ನಮ್ಮ ಪವರ್ ಪ್ಲ್ಯಾಂಟ್ಗಳನ್ನ ನಾವು ಯಾವಾಗಲೂ ನಮಗೆ ಬೇಡಿಕೆ ಕಡಿಮೆ ಆಗುವಾಗ ಪವರ್ ಪ್ಲ್ಯಾಂಟ್ನ ಶಟ್ ಡೌನ್ ಮಾಡ್ತಾಯಿದ್ವಿ. ಈ ಸತಿ ನಾವು ಯಾವ ಪವರ್ ಪ್ಲ್ಯಾಂಟ್ನ ಶಟ್ ಡೌನ್ ಮಾಡಲಿಕ್ಕೆ ಹೋಗಲಿಲ್ಲ. ಬೇಡಿಕೆ ಕಡೆ ಸ್ವಲ್ಪ ಇದು ಮಾಡಿದ ಒಂದು 3-4 ಡೇಸ್ ಬೇಕಾದ್ರೆ ಮಾಡಿರ್ಬೋದು. ಅದೇ ಇಲ್ಲದ್ರೆ ನಾವು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನಾವೇನು ಮಾಡ್ತೀವಿ, ಎಲ್ಲಿ ನಮಗೆ ಪೀಕ್ ಅವರ್ಸಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ, ನಮ್ಮ ಹೈಡ್ರೋ ಉಪಯೋಗಿಸಿ ನಾವು ಎಕ್ಸಸ್ ಪವರ್ನ ಗ್ರಿಡ್ಡಿಗೆ ಸೇಲ್ ಮಾಡಿ ಅಲ್ಲಿ ಸಮೇತ ನಾವು ಸ್ವಲ್ಪ ದುಡ್ಡು ಮಾಡುವಂಥ ಕೆಲಸ ಮಾಡ್ತೀವಿ. ನಾವು ಪರ್ಚೇಸ್ ಮಾಡ್ತೀವಿ, ನಾವು ಸೇಲು ಮಾಡ್ತೀವಿ. ಈಗ ಆ ಥರ ಒಂದು ವಿನೂತನವಾದ ಒಂದು, ಯಾಕೆಂದ್ರೆ ನಮ್ಮಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ಇಂಜಿನಿಯರ್ಗಳಾಗಲಿ, ನಮ್ಮ ACS ಆಗಲಿ, ನಮ್ಮ MD KPTC ಎಲ್ಲ ಬೆಸ್ಕಾಮ್ MDಗಳಾಗಲಿ ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ಕಡಿಲವರು ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಮಗೇನಾಯಿತು, ಇವತ್ತು ಯಾವುದೇ ತೊಂದರೆ ಇಲ್ಲದೆ ಮಾಡ್ತಾ ಇದ್ದೀವಿ. ಇನ್ನೊಂದು ದೊಡ್ಡ ನಮಗೆ ತೊಂದರೆ ಆಗಿದೆ ಅಂತ ಬಿಟ್ಟರೆ ಅಕ್ರಮ ಸಕ್ರಮ ನಮಗೆ ಗೊತ್ತು. ಇರಿಗೇಷನ್ ಪಂಪ್ ಸೆಟ್ಟಲ್ಲಿ 2004ರಿಂದ ನಾವು ಆ ಅಂದಿನ ಸರ್ಕಾರ ಒಂದು ಡಿಸಿಷನ್ ತಗೊಂಡ್ರು. ರೈತರು ಏನು ಹೇಳಿದ್ರು ನೋಡಿ, ನಾವು ದುಡ್ಡು ಕಟ್ಟಿದ್ದೀವಿ, 10,000 ಕಟ್ಟಿದ್ದೀವಿ, 15,000 ಕಟ್ಟಿದ್ದೀವಿ, ಕೆಲವರು 50 ರೂಪಾಯಿ ಕಟ್ಟಿದ್ದಾರೆ. ನಮಗೆ ಸರ್ಕಾರದವರೇ, ಎನರ್ಜಿ ಡಿಪಾರ್ಟ್ಮೆಂಟ್ ಅವರೇ ನೀವು ನಮಗೆ ಕರೆಂಟ್ ಕೊಡಬೇಕು ಎಂಬುದಾಗಿ ಹೇಳಿದ್ರು. ಅದರ ಪ್ರಕಾರ 2023ರಲ್ಲಿ ಸೆಪ್ಟೆಂಬರ್ಲಿ ಇರಬೇಕು, ನಾವು ಕ್ಯಾಬಿನೆಟಲ್ಲಿ ನಾವು ರಿವ್ಯೂ ಮಾಡಿದ್ವಿ. ಒಂದೇ ವರ್ಷಕ್ಕೆ ಆರ್ಡರ್ ಇದ್ದರೂ ಸಮೇತ ನಾವು ಏನು ಮಾಡಿದ್ವಿ, ರೈತರ ವಿಚಾರ ಅಂತ ಹೇಳ್ಬಿಟ್ಟು ರಿಟ್ರಾಸ್ಪೆಕ್ಟಿವ್ ಆಗಿ ಎಲ್ಲದನ್ನು ರೆಗ್ಯುಲೈಸ್ ಮಾಡಿ ಬಾಕಿ ಸುಮಾರು 4.5 ಲಕ್ಷ ಪಂಪ್ ಸೆಟ್ಗಳಿಗೆ ಕೊಡಬೇಕಾಗಿತ್ತು. ಅದರಲ್ಲಿ ಏನು ಮಾಡಿದ್ವಿ, ನಮ್ಮ ರಾಜ್ಯ ಕ್ಯಾಬಿನೆಟಿಂದ ಮುಖ್ಯಮಂತ್ರಿಯವರು ಪ್ರತಿಯೊಬ್ಬರಿಗೂ ಆ 4.5 ಲಕ್ಷಕ್ಕೆ ನಮ್ಮ ಖರ್ಚಲ್ಲೇ ನಾವು ಅವರಿಗೆ ಎಲೆಕ್ಟ್ರಿಸಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ಈಗಾಗಲೇ ಸುಮಾರು 2.5 ಲಕ್ಷ ಕೊಟ್ಟಾಗಿದೆ. ಇನ್ನೊಂದು 2 ಲಕ್ಷ ಬಾಕಿ ಇರ್ಬೋದು. ಅದು ಆದಷ್ಟು ಬೇಗನೆ ಕೊಡಲಿಕ್ಕೆ ನಾವು ತೀರ್ಮಾನ, ಆಲ್ಮೋಸ್ಟ್ 3 ಲ್ಯಾಕ್ಸ್ ಆಗಿದೆ ಅಂತಂದ್ರೆ ವಾರ್ಫುಟ್ಟಲ್ಲಿ ನಾವು ಮಾಡ್ತಾ ಇದ್ವಿ. 3 ಲ್ಯಾಕ್ಸ್ ಆಗಿದೆ, ಇನ್ನೂ 1.5 ಲಕ್ಷ ಬಾಕಿ ಇದೆ. ಅದಕ್ಕೂ ನಾವೇನು ಹೇಳಿದ್ವಿ, ಯಾರಿಗಾದರೂ ರೈತರಿಗೆ ಏನಾದರೂ ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡಬೇಕಂದ್ಬಿಟ್ಟು ಅವ್ರು ಮುಂದೆ ಬಂದರೆ ಆ ಕಂಬ ಎಲ್ಲ ಅವರೇ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ ನಾವು ಕೊಡ್ತೀವಿ ಎಂಬ ಮಾತನ್ನು, ಅವರಿಗೆ ಟ್ರಾನ್ಸ್ಫಾರ್ಮರ್ ಕೊಡೋದಿಲ್ಲ. ಅದೊಂದು ದೊಡ್ಡ ಒಂದು ತಪ್ಪು ಕಲ್ಪನೆ ಆಗಿದೆ. ನಾವು ಟ್ರಾನ್ಸ್ಫಾರ್ಮರ್ ರೈತರಿಗೆ ಕೊಡ್ತೀವಿ. ನಮ್ಮ ಕೆಲಸ ಏನಂತ ಹೇಳ್ಬಿಟ್ರೆ ಅಲ್ಲಿ ಎಷ್ಟು ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ ಇದೆ ಅದನ್ನು ಹಾಕ್ಕೊಡೋದು ನಮ್ಮ ಎಸ್ಕಾಮ್ಸ್ ಕೆಲಸ. ಅದನ್ನು ನಾವು ಮಾಡ್ತೀವಿ. ಮತ್ತು ಅವರು ಇದನ್ನು ಪೋಸ್ಟು ಮತ್ತು ಇದನ್ನು ಮಾಡಿದರೆ ನಾವು ಅದಕ್ಕೆ ಆದಷ್ಟು ಬೇಗನೆ ಶೀಘ್ರ ಸಂಪರ್ಕ ಕೊಡಬೇಕೆಂಬುದಾಗಿ ಈಗಾಗಲೇ ತೀರ್ಮಾನ ತಗೊಂಡು ಅದು ಸಮೇತ ಮಾಡ್ತಾಯಿದ್ವಿ. ಅದಕ್ಕೆ ರೈತರು ನಮ್ಮ ಬೆನ್ನೆಲುಬು ರೈತರು. ಯಾಕಂದರೆ ರೈತರು ಯಾವುದೇ ಕಷ್ಟ ಇಲ್ಲದಂಗೆ ಮಾಡಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ವಿ. ಇನ್ನು ಮುಂದೆ ಬರುವ ಸಂದರ್ಭದಲ್ಲಿ ಸಾಕಷ್ಟು ಈ ಒಂದು ಕುಸುಮ್ ಸಿ, ಇದು PM ಕುಸುಮ್ ಸಿ ಅಂತ ಹೇಳ್ತಾರೆ, ಅದು ಸುಮಾರು 4-5 ವರ್ಷದಿಂದ ಅದು ಕೋಲ್ಡ್ ಸ್ಟೋರೇಜಿಗೆ ಹೋಗಿತ್ತು. ಇದು ಹಳೆಯ ಪದ್ಧತಿ. ಅದರಲ್ಲಿ ಏನಾಗಿತ್ತು, ಆ ಕುಸುಮ್ ಸಿ ನಾವು ಮಾಡೋದಕ್ಕೆ ನಮಗೇನಾಗಿದೆ, ತೊಂದರೆ ಏನಾಗಿದೆ ಅಂತ ಹೇಳ್ಬಿಟ್ರೆ 1 ಮೆಗಾವಾಟಿಗೆ 1 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಿಗ್ತಾ ಇತ್ತು. ಅದಕ್ಕೆ ನಾವು ಈಗಾಗಲೇ ಟೆಂಡ್ರು ಸುಮಾರು 2,400, ಯಾಕೆ ಎಲ್ಲ ಕಡೆ ಟೆಂಡ್ರ್ ಕರೀಲಿಕ್ಕೆ ಆಗೋದಿಲ್ಲ. ಸಬ್ಸ್ಟೇಷನ್ ಎಲ್ಲಿದೆ ನಿಮಗೆ, ಕುಸುಮ್ ಸಿ ಎಲ್ಲಿದೆ, ಸಬ್ಸ್ಟೇಷನ್ ಇರೋ ಕಡೆ ನಾವು ಅಲ್ಲಿ ಲ್ಯಾಂಡ್ ತೆಗೆದು ಆ ಲ್ಯಾಂಡಲ್ಲಿ ಸೋಲಾರ್ ಎನರ್ಜಿ ಮಾಡಿ ಆ ಸಬ್ಸ್ಟೇಷನ್ಗೆ ಮಾಡಿದ್ರೆ, ಆ ಇರಿಗೇಷನ್ ಪಂಪ್ ಸೆಟ್ ಇರೋ ಸಬ್ಸ್ಟೇಷನ್ಗೆ ಕೊಟ್ಟರೆ
ಅಲ್ಲಿ ನೇರವಾಗಿ ರೈತರಿಗೆ ಆ ಭಾಗದಲ್ಲಿಯೇ ಕರೆಂಟ್ ಕೊಡುವಂಥ ಕೆಲಸ ಈಗಾಗಲೇ ಚಾಲನೆ ಮಾಡಿದ್ವಿ. ಅದಕ್ಕೆ ಅಧಿಕೃತವಾಗಿ 11ನೇ ತಾರೀಕು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ಡಿಸೆಂಬರ್ ಒಳಗಡೆ ಎಲ್ಲ 2400 ಮೆಗಾವಾಟ್ ಸಮೇತ ನಾವು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಪಬ್ಲಿಸಿಟಿ ಬೇಕಾಗ್ತದೆ ನಮಗೆ, ಯಾಕಂದ್ರೆ ನಮಗೆ ಲ್ಯಾಂಡ್ ಸಿಕ್ಕೋದು ಸ್ವಲ್ಪ ಕಷ್ಟ ಆಗಿದೆ. ಗೌರ್ಮೆಂಟ್ ಲ್ಯಾಂಡ್ ಎಲ್ಲೆಲ್ಲ ಇದೆ ಅದನ್ನು ಫ್ರೀಯಾಗಿ ನಮ್ಮ ಡಿಪಾರ್ಟ್ಮೆಂಟ್ ಕೊಡಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಆದರೆ ನಾವೇನು ಹೇಳಿದ್ವಿ, ನಮಗೆ ಫ್ರೀಯಾಗಿ ಕೊಟ್ಟರೂ ಸಮೇತ ಅದನ್ನು ನಾವು ಏನು ಇಲ್ಲಿ ಪಾವಗಡದಲ್ಲಿ ಏನು ಮಾಡಿದ್ದೀವಿ, 1 ಎಕರೆಗೆ 25,000ಕ್ಕೆ ಕೊಟ್ಟು ನಾವು ತಗೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಗೌರ್ಮೆಂಟ್ ಲ್ಯಾಂಡಿಗೆ ಸಮೇತ ಕಾಂಟ್ರಾಕ್ಟ್ರು 25,000 ರೂಪಾಯಿ ಪ್ಲಸ್ ಅದು ಇನ್ಕ್ರೀಸ್ ಆಗ್ತಾ ಇರ್ತದೆ, ಅದನ್ನು ಕೊಡಬೇಕು. ಅದು ನಾವು ಡಿಸ್ಟ್ರಿಕ್ಟ್ ಡಿ ಸಿ ಅವರ ಹತ್ರ ಇಡ್ತೀವಿ. ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಇರ್ತಾರೆ. ಯಾವ ಸಬ್ಸ್ಟೇಷನಲ್ಲಿ ಈ ಲ್ಯಾಂಡ್ ತಗೊಳ್ತಾ ಇದ್ದೀವಿ ಆ ಸಬ್ಸ್ಟೇಷನ್ ವ್ಯಾಪ್ತಿಯ ಪಂಚಾಯತಿಗೆ ಆ ದುಡ್ಡನ್ನು ಕೊಡಬೇಕು ಎಂಬುದಾಗಿ ಈಗಾಗಲೇ ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡಿದ್ವಿ. ಆ ಪಂಚಾಯತಿಯವರು ಅದರ ಒಂದು ಸ್ಕೂಲ್ಗಳಿಗೆ, ಅಂಗನವಾಡಿ ಅಥವಾ ವಾಟರ್ ಸಪ್ಲೈ ಯಾವುದಕ್ಕೆ ಬೇಕಾದರೂ ಅದನ್ನು ಉಪಯೋಗಿಸ್ಕೋಬೋದು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ವಿ. ಅದು ಒಂದು ಒಳ್ಳೆಯ ವ್ಯವಸ್ಥೆ ಮಾಡ್ತಾ ಇದ್ವಿ. ಅದಕ್ಕೆ ಹೆಚ್ಚು ಲ್ಯಾಂಡ್ ನಮಗೆ ಬೇಕಾಗ್ತದೆ. ಇಲ್ಲಾಂದ್ರೆ ಕಾಂಟ್ರಾಕ್ಟ್ರು ಪ್ರೈವೇಟ್ ಅವ್ರ ಕೈಯಿಂದ ಲೀಸಿಗೆ ಲ್ಯಾಂಡ್ ತಗೊಂಡು ಅದನ್ನು ಮಾಡಬೇಕಾಗ್ತದೆ. ಆ ರೀತಿಯಲ್ಲಿ 2400 ಮೆಗಾವಾಟಿಗೆ ಈಗಾಗಲೇ ನಾವು ಚಾಲನೆ ಕೊಟ್ಟು ಟೆಂಡರ್ ಕರೆದುಬಿಟ್ಟು ಚಾಲನೆ ನಡೀತಾ ಇದೆ.